ಸ್ವರ ಮಾಧ್ಯಮ. ನಾನು ನಿಮ್ಮ ಪ್ರೀತಿಯ ಸ್ಟುಡಿಯೋ ವೆಂಕಟೇಶ್. ಆ್ಯಕ್ಚುಲಿ ಒಂದು KSIC ಸೀರೆಗೆ ಬ್ಲೌಸ್ ತೊಗೊಳ್ಳೋ ಒಂದು ಪ್ಲ್ಯಾನಲ್ಲಿ ಇದೆ. ಸೊ ಫಸ್ಟು ಸೀರೆನ ತೋರಿಸ್ತೀನಿ. ನೀವುಗಳು ನನ್ನ ವೀಡಿಯೋನಲ್ಲಿ ಆ್ಯಕ್ಚುಲಿ ಸೀರೆನ ನೋಡಿಲ್ಲ. ಸೀರೆನ ಒಂದ್ಸಲ ತೋರಿಸ್ಬಿಟ್ಟು ಅಂಗಡಿಗೆ ಹೋದಾಗ ಅವರು ಯಾವ್ಯಾವ ಥರ ಬ್ಲೌಸ್ಗೆ ಆಪ್ಷನ್ಸ್ ಕೊಡ್ತಾರೆ ಅನ್ನೋದನ್ನು ನಿಮ್ಗಳಿಗೂ ಖಂಡಿತ ತೋರಿಸ್ತೇನೆ. ಆ್ಯಕ್ಚುಲಿ ತುಮಕೂರಿಗೆ ಹೊರಟಿದ್ದೀನಿ. ಹಾಗಾಗಿ ನಾನು ಸಾಕಷ್ಟು ವೀಡಿಯೋನಲ್ಲಿ ತೋರಿಸಿದೆ ನಿಮಗೆ MG ರೋಡಲ್ಲಿ ಎಲ್ಲಿ ನಾನು ಬ್ಲೌಸ್ ಪರ್ಚೇಸ್ ಮಾಡ್ತೀನಿ ಅಂತ. ಅದೇ ಅಂಗಡಿಗೆ ಹೋಗ್ತಾ ಇದ್ದೀನಿ. ಹೋಗೋಕ್ಕಿಂತ ಮುಂಚೆ ಸೀರೆ ಯಾವುದು ಅಂತ ಅಷ್ಟೇ ನಿಮಗೂ ತೋರಿಸ್ತೇನೆ. ಸೀರೆ ತೊಗೊಂಡು ಹೋಗ್ತಿರೋದು ಕಾಂಟ್ರಾಸ್ಟ್ನಲ್ಲಿ ಇರುವಂಥ KSIC ಸ್ಯಾರಿ. ಗ್ರೀನ್ಗೆ ಮೆರೂನ್ ಕಾಂಬಿನೇಷನ್. ಮೆರೂನ್ ಜೆಟ್ ಮೆರೂನ್ ಏನಲ್ಲ, ಸೊ ಈ ಥರ ಬರುತ್ತೆ. ಎರಡು ಸೈಡ್ ಬಾರ್ಡರ್ ಇರೋವಂಥ ಒಂದು KSIC ಸೀರೆ. ಒಂದ್ಸಲ ಓಪನ್ ಮಾಡಿ ತೋರಿಸ್ತೀನಿ. ಬಟ್ ಇದನ್ನ ಉಟ್ಕೊಂಡಾಗ ಡೆಫಿನೆಟ್ಲಿ ನಿಮ್ಗಳಿಗೆ ಯಾವ ಥರ ಇದೆ ಅಂತ ಒಂದು ಐಡಿಯಾ ಬರುತ್ತೆ. ಆ್ಯಂಡ್ ಈ ನಡುವೆ ಕಾಂಟ್ರಾಸ್ಟ್ ಸೀರೆಗಳು ಆ್ಯಕ್ಚುಲಿ ಸಿಗದೆ ತುಂಬ ಕಷ್ಟ ಆಗೋಗ್ಬಿಟ್ಟಿದೆ. ಈ ಥರ ಇದೆ ಸೀರೆ. ಗ್ರೀನ್ ಜೊತೆ ಮೆರೂನ್ ಬಾರ್ಡರ್. ಇದು ಆ್ಯಕ್ಚುಲಿ ಬಾರ್ಡರೇ ತುಂಬ ಚಿಕ್ಕದಲ್ಲ, ಎರಡು ಸೈಡು ಇಷ್ಟೇ ಬರುತ್ತೆ. ಪಲ್ಲು ನಿಮಗೆ ಗೊತ್ತಿದ್ದಂಗೆ ಕಾಂಟ್ರಾಸ್ಟ್ ಅಂದರೆ ಈ ಥರ ಕೊಟ್ಟಿದ್ದಾರೆ. ಆ್ಯಂಡ್ ಇದಕ್ಕೆ ಪ್ಯೂರ್ ಅನ್ನೋಕ್ಕೆ ನಿಮಗೆ ಪ್ರತಿ ಸಲ ಹೇಳ್ತಾನೆ ಇರ್ತೀನಿ. ಸೊ ಇದು ಪ್ಯೂರ್ KSIC ಅನ್ನೋಕ್ಕೆ ನಿಮ್ಗಳಿಗೆ ಯೂಶಲಿ ಹೇಳ್ತಾನೆ ಇರ್ತೀನಿ. ಇದೊಂದು ಕೋಡ್ ಕೊಟ್ಟಿದ್ದಾರೆ. ಸೊ ಬೈ ಚಾನ್ಸ್ ಕೋಡ್ನ ಹತ್ತಿರದಿಂದ ನಿಮ್ಗಳಿಗೂ ತೋರಿಸಿರ್ತೀನಿ. ಏಕೆ ತುಂಬ ಜನ ಆಮೇಲೆ ಕೋಡ್ ಕೊಡಿ ಅಂತ ಕೇಳ್ತೀರಾ. ಕೆಲವು ಸೀರೆಗಳು ಇಲ್ಲಿರುತ್ತೆ, ಕೆಲವು ಸೀರೆ ತುಮಕೂರಲ್ಲಿ ಇರುತ್ತೆ. ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ಹೋಪ್ ನಿಮ್ಗಳಿಗೆ ಕೋಡ್ ಕ್ಲೀನಾಗಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎನಿವೇಸ್ ಈ ಥರ ಇದೆ. ಸೊ ಇದಕ್ಕೆ ಯಾವ ಥರ ಬ್ಲೌಸ್ನ ತೊಗೊತೀನಿ ಅನ್ನೋದನ್ನ ಫಸ್ಟು ನೀವುಗಳು ನೋಡ್ಕೊಂಡು ಬನ್ನಿ. ಅದು ಯಾವ್ಯಾವ ಥರ ಆಪ್ಷನ್ಸ್ ಕೊಡ್ತಾರೆ ಅಂತ. ಆಮೇಲೆ ನಾನು ಯಾವ್ದು ತೊಗೊತೀನಿ, ಏನು ಕಾಸ್ಟ್ ಆಗುತ್ತೆ ಅನ್ನೋದನ್ನ ನಿಮ್ಗಳಿಗೆ ಹೇಳ್ತೀನಿ. ಯಾವ್ದಾರ ಒಂದು ಬ್ಲೌಸ್ ಪೀಸ್ ಅಂಗಡಿ ಅಥವಾ ಫ್ಯಾಬ್ರಿಕ್ ಪರ್ಚೇಸ್ ಮಾಡಬೇಕು ಅಂತ ಹೋದರೆ ಅಲ್ಲಿ ಇರೋವಂಥ ಕಲರ್ಸ್ಗೆ ಸುಮಾರು ತೊಗೋಬೇಕು ಅಂತ ಆಸೆ ಆಗುತ್ತೆ. ಬಟ್ ಎಲ್ಲನೂ ಏನು ನೆಸೆಸಿಟಿ ಇರಲ್ವಲ್ಲ. ಸೊ ಹಾಗಾಗಿ ನಾನು ಏನು ಬೇರೆ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಯೂಶಲಿ ಈ ಥರ ರೇಷ್ಮೆ ಬಟ್ಟೆ ಅಥವಾ ಕಂಚಿ ಸೀರೆಗಳು ತೊಗೊಂಡಾಗ ನಿಮಗೆ ಎಕ್ಸಾಕ್ಟಾಗಿ ಮ್ಯಾಚಿಂಗ್ ಸಿಗುತ್ತೆ ಅಂತ ಹೇಳೋಕ್ಕಲ್ಲ. ಹತ್ರದ್ದು ಯಾವ್ದು ಸಿಗುತ್ತೋ ಅದನ್ನು ತೊಗೊಂಡು ಬರ್ಬೋದು ಅಷ್ಟೇ. ಆ್ಯಂಡ್ ಈಗಂತೂ ತುಂಬ ಡಿಸೈನರ್ ಬ್ಲೌಸ್ಗಳೆಲ್ಲ ಹೊಲಿಸ್ಕೊಳ್ಳೋದ್ರಿಂದ ಸೊ ಎಷ್ಟೆಷ್ಟು ಕ್ರಿಯೇಟಿವ್ ಆಗಿ ನಾವು ಹೊಲಿಸ್ಕೋಬೋದು ಅಷ್ಟೆಲ್ಲ ಮಾಡ್ಕೋಬೋದು. ಆ್ಯಂಡ್ ಈ ನಡುವೆ ಈ ಥರ ಬನಾರಸಿ ಬ್ಲೌಸ್ಗಳು ತುಂಬ ಟ್ರೆಂಡಿಂಗಲ್ಲಿ ಓಡ್ತಿದೆ. ಅಂದರೆ ಬನಾರಸಿದು ಬುಟ್ಟಗಳು ಇದೆ, ಅದ್ರ ಜೊತೆ ಚಿಕ್ಕ ಚಿಕ್ಕದಾಗಿ ಚಮ್ಕಿ ವರ್ಕ್ ಥರನೂ ಮಾಡಿದ್ದಾರೆ. ಸಾಫ್ಟಾಗಿತ್ತು ಬಟ್ಟೆ, ಚೆನ್ನಾಗೂ ಇತ್ತು. ಆ್ಯಂಡ್ ಸಾಕಷ್ಟು ಅಲ್ಲಿ ರೆಡಿಮೇಡ್ ಬ್ಲೌಸ್ಗಳನ್ನೂ ಇಟ್ಟಿದ್ರು. ಸೊ ನನಗೆ ಒಂದು 2-3 ಪ್ಲೇನ್ ತೋರಿಸಿದ್ರು. ಪ್ಲೇನ್ ಬಿಟ್ಟರೆ ಈ ಥರ ಒಂದೇ ಒಂದು ಮಾತ್ರ ನನ್ನ ಸೀರೆಗೆ ಎಕ್ಸಾಕ್ಟ್ ಕಲರ್ ಮ್ಯಾಚ್ ಇತ್ತು ಅಷ್ಟೇ. ಬೇರೆ ಇನ್ಯಾವುದು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ. ನಿಮ್ಗಳಿಗೆ ಆ್ಯಕ್ಚುಲಿ ಅಂಗಡಿನಲ್ಲೇ ಡೈರೆಕ್ಟಾಗಿ ತೋರಿಸ್ದೆ ಅವ್ರು ಯಾವ್ಯಾವ ಥರ ಆಪ್ಷನ್ಸ್ ಕೊಟ್ಟರು ಅಂತ. ಬಟ್ ಪ್ರಾಬ್ಲಮ್ ಆಗೋದೇನು ಅಂದರೆ ನೀವು ಈ ಥರ ಯಾವುದೇ ಸಿಲ್ಕ್ ಸೀರೆಗಳು ತೊಗೊಂಡ್ರೆ ನಿಮಗೆ ಎಕ್ಸಾಕ್ಟಾಗಿ ಮ್ಯಾಚೇ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಕೆಲವು ಮೆರೂನ್ ಥರ ಕಾಣಿಸ್ತಿತ್ತು, ಕೆಲವು ಒಂದ್ಸಲ ಬ್ರಿಕ್ ರೇಟ್ ಥರ ಕಾಣಿಸ್ತಾ ಇತ್ತು. ಸಾಕಷ್ಟು ಆಪ್ಷನ್ಸ್ ಇರುತ್ತೆ. ಬಟ್ ಪ್ಲೇನ್ ಬ್ಲೌಸ್ ಯಾಕೋ ಇಷ್ಟ ಆಗಲಿಲ್ಲ. ಅಂದರೆ ಎಕ್ಸಾಕ್ಟಾಗಿ ಮ್ಯಾಚ್ ಆಗುತ್ತೆ ಅಂತ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಈ ಥರದ್ದು ಒಂದು ಬ್ಲೌಸ್ನ ತೊಗೊಂಡು ಬಂದೆ. ಬನಾರಸಿ ಕಾಟನ್ನಲ್ಲಿ ಇರುವಂಥ ಬ್ಲೌಸ್. ಆ್ಯಂಡ್ ನನಗೆ ಸ್ವಲ್ಪ ಚಿಕ್ಕ ಚಿಕ್ಕ ಬುಟ್ಟಗಳಿರೋದು ಬೇಕಿತ್ತು. ದೊಡ್ಡ ದೊಡ್ಡ ಬುಟ್ಟ ಅಷ್ಟೊಂದು ಥರ ಟ್ರೆಂಡ್ ಅಂತ ಅಂತ ನನಗೆ ಅನ್ನಿಸ್ತು ಅಂತ ಇದನ್ನು ತೊಗೊಂಡು ಬಂದೆ. ಸೊ ಇದಾದರೆ ಲೈಕ್ 100% ಮ್ಯಾಚ್ ಅಂತ ನಾನು ಹೇಳಕ್ಕೆ ಹೋಗಲ್ಲ. ಒಂದು 85 to 90% ಅಷ್ಟು ಈ ಸೀರೆಗೆ ಮ್ಯಾಚ್ ಆಗುತ್ತೆ ಅಂತ ಇದನ್ನು ತೊಗೊಂಡು ಬಂದೆ. ಇದು ಮೀಟರ್ಗೆ 300 ರೂಪಾಯಿ, 350 ರೂಪಾಯಿ ಮೀಟರ್ ಇದು. ಆ್ಯಂಡ್ ನಾನೇನು 1 ಮೀಟರ್ ತರಲಿಲ್ಲ, ಯಾಕೆ ನನಗೆ 80 ಸಾಕಾಗುತ್ತೆ. ತುಂಬ ಏನಾರು ಬೇರೆ ಡಿಸೈನ್ ಮಾಡಿಸಿ ಅಥವಾ ಉದ್ದ ಸ್ಲೀವ್ಸ್ ಹೊಲಿಸ್ತೀರಾ ಅಂದರೆ 1 ಮೀಟರ್ ಕಂಪ್ಲೀಟಾಗಿ ಬೇಕಾಗುತ್ತೆ. ಸೊ ಇದನ್ನು ತೊಗೊಂಡು ಬಂದೆ. ಆ್ಯಂಡ್ ನನಗೆ ಇದಕ್ಕೆ ಪ್ಲೇನ್ ತೊಗೊಂಡು ವರ್ಕ್ ಮಾಡಿಸೋಕ್ಕೆ ಇಷ್ಟ ನನಗೆ ಆ್ಯಕ್ಚುಲಿ ಇದಕ್ಕೆ ಪ್ಲೇನ್ ತೊಗೊಂಡು ವರ್ಕ್ ಮಾಡಿಸೋಕ್ಕೆ ನನಗೆ ಅಷ್ಟೊಂದು ಇಷ್ಟಪಡಲ್ಲ. ನಾನು ಯಾವಾಗಲೂ ಸೀರೆ ಬ್ಲೌಸ್ನ ಸಿಂಪಲ್ ಇಡಬೇಕು ಅಂತ ಇಷ್ಟಪಡ್ತೀನಿ. ಸೊ ಇದನ್ನು ತೊಗೊಂಡು ಬಂದೆ. ನಿಮ್ಗೇನು ಅನಿಸುತ್ತೆ, ಈ ಸೀರೆಗೆ ಈ ಬ್ಲೌಸ್ ಮ್ಯಾಚ್ ಆಗುತ್ತಾ ಅಂತ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಿಸ್ ಮಾಡಬೇಡಿ. ಇದನ್ನು ಹೊಲಿಯೋಕ್ಕೆ ಹೋಗ್ತಾ ಇದ್ದೀನಿ, ಯಾಕೆ ಅರ್ಜೆಂಟ್ ಬೇಕು ನನಗೆ ಈ ಬ್ಲೌಸ್. ಸೊ ಇವತ್ತೇ ಹೊಲಿಯೋಕ್ಕೆ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ಏನಾರು ಒಂದು ನೆಕ್ ಇಡಿಸಿ ಹೊಲಿಸ್ಕೊಂಬರೋದಷ್ಟೇ. ಹೊಲಿಸಿದಾದ್ಮೇಲೆ ಡೆಫಿನೆಟ್ಲಿ ಯಾವ ಥರ ಇದೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ. ಸೊ ಬ್ಲೌಸ್ಗಳು ಅಲ್ಲ, ಆ್ಯಕ್ಚುಲಿ ಒಂದು ಬ್ಲೌಸ್ ನಿಮಗೆ ತೋರಿಸಿದ್ನಲ್ಲ ಅದನ್ನು ಸ್ಟಿಚಿಂಗ್ಗೆ ಕೊಟ್ಟು ಬಂದೆ. ಯಾವುದೋ ಒಂದು ಅಕೇಷನ್ಗೆ ಅದನ್ನು ಉಡೋಣ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಡೆಫಿನೆಟ್ಲಿ ಉಟ್ಕೊಂಡಾಗ ನಿಮ್ಗಳಿಗೂ ತೋರಿಸ್ತೀನಿ. ನಿಮ್ಗೆ KSIC ಸೀರೆನೂ ತುಂಬ ಇಷ್ಟ ಆಯಿತು ಅಂತ ಅನ್ಸಿದೆ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಹಾಗೆ ಕೆಲವು ಟಾಪ್ಗಳನ್ನ ಆ್ಯಕ್ಚುಲಿ ಆಲ್ಟ್ರ್ ಮಾಡೋಕ್ಕೆ ಕೊಟ್ಟಿದೆ, ನಿಮ್ಗಳಿಗೂ ತೋರಿಸೋಣ ಅಂದ್ಕೊಂಡೆ. ಕೆಲವು ಟಾಪ್ಗಳು ಆ್ಯಕ್ಚುಲಿ ಹಳೇದು, ಅಂದರೆ ಅದು ಹಾಕೊಳಕ್ಕೆ ಲೂಸ್ ಆಗಿತ್ತು. ಅದಕ್ಕೆ ಎಲ್ಲನೂ ಆಲ್ಟ್ರಿಗೆ ಕೊಟ್ಟಿದೆ. ಸೊ ತೋರಿಸ್ತೀನಿ ಯಾವ ಥರ ಇದೆ ಟಾಪ್ಗಳು ಅಂತ. ಈ ಥರ ಕುರ್ತಾಸ್ಗಳು ಆ್ಯಕ್ಚುಲಿ ಡೈಲಿ ವೇರ್ ತುಂಬ ಚೆನ್ನಾಗಿರುತ್ತೆ ಅಂತ ಯಾವಾಗಲೂ ತೊಗೊಂಡಿದ್ದೆ. ಕೆಲವು
ಸೈಜ್ಗಳು ಚಿಕ್ಕದು ಸಿಗಲ್ಲ, ದೊಡ್ಡದು ತೊಗೊಂಬಂದಿರ್ತೀವಿ. ಸೊ ಹಾಗಾಗಿ ಇದನ್ನು ಆಲ್ಟ್ರ್ ಮಾಡಿಸಿದೆ. ಆಮೇಲೆ ಆಲ್ಟ್ರ್ ಜೊತೆ ಒಂದು ಸ್ಟಿಚ್ ಎಕ್ಸ್ಟ್ರಾ ಹಾಕ್ಸಿರ್ತೀನಿ. ಯಾಕೆಂದರೆ ಕೆಲವು ಬಟ್ಟೆಗಳು ಚೆನ್ನಾಗಿರುತ್ತೆ, ಅಂದರೆ ಒಗ್ದಾಗೆಲ್ಲ ಏನೂ ಆಗಲ್ಲ. ಆದರೆ ಇಲ್ಲಿ ಈ ಪೋರ್ಷನು ಅಥವಾ ಇಲ್ಲಿ ಸ್ಟಿಚಸ್ ಸರಿಗಿರಲ್ಲ, ಕೆಲವು ಸಲ ಬಿಚ್ಚೋಗ್ಬಿಡುತ್ತೆ ಅಂತ ಸ್ವಲ್ಪ ಕಮ್ಮಿ ದುಡ್ಡಲ್ಲಿ ಕುರ್ತಾ ತೊಗೊಂಡ್ರೆ ಆ ಕೆಲಸ ಮಾಡ್ತೀನಿ. ಸೊ ಈ ಥರ ಇದೆ ಒಂದು ಕುರ್ತಾ. ಇದು ಆ್ಯಕ್ಚುಲಿ ತುಂಬ ಕಮ್ಮಿ ರೇಟಲ್ಲಿ ತೊಗೊಂಡು ಬಂದಿದೆ. ಜಯನಗರ್ಗೆ ಹೋದಾಗ ತೊಗೊಂಡು ಬಂದಿದ್ದು, ಬಟ್ ನಿಮಗೆ ತೋರಿಸೋದು ಮರ್ತೋಗ್ಬಿಟ್ಟಿತ್ತು ಅಂತ ಅನ್ಕೋತೀನಿ. ಖಾದಿ ಕಾಟನ್ ಇದು. ಖಾದಿ ಕಾಟನ್ ಮೇಲೆ ಈ ಥರ ವರ್ಕ್ ಇದೆ, ಥ್ರೆಡ್ ವರ್ಕ್. ಸೊ ಈ ಥರ ಬರುತ್ತೆ. ಸೈಜ್ ನನಗೆ ಸಿಕ್ಕಿದ್ದು ಎಕ್ಸೆಲ್ ತೊಗೊಂಡು ಬಂದಿದ್ದೆ. ಈ ಟೈಪಲ್ಲಿ ಎಲ್ಲಾದರೆ ಸಾಕಾಗುತ್ತೆ ನನಗೆ, ಬಟ್ ಇದು ಎಕ್ಸೆಲ್ ಇತ್ತು ಅಂತ ತೊಗೊಂಡು ಬಂದು ಒಂದು ಇಷ್ಟುದ ಎಲ್ಲಿ ಬರೋ ಅಷ್ಟು ಇದನ್ನು ಆಲ್ಟ್ರ್ ಮಾಡಿಸ್ಕೊಂಡು ಬಂದೆ. ಬಟ್ ಇದೆಲ್ಲ ಆರಾಮಾಗೂ ಇರುತ್ತೆ, ಜೀನ್ಸ್ ಮೇಲೂ ಹಾಕ್ಬೋದು ಅಥವಾ ನಾರ್ಮಲಾಗಿ ಲೆಗ್ಗಿನ್ಸ್ಗಳು ಹಾಕ್ತೀರಾ ಅಂದರೆ ಇದು ಹಾಕ್ಬೋದು. ಸೊ ಇಷ್ಟೇ, ಈ ಥರ ಇದೆ. ಕಲರ್ ಚೆನ್ನಾಗಿದೆ, ಥರ ಖಾದಿ ಕಲರ್ನಲ್ಲಿ ತೊಗೊಂಡಿದ್ದು. ಇದು ಆ್ಯಕ್ಚುಲಿ ಈ ಟಾಪು ನನಗೆ ತೊಗೊಳ್ಳೋ ಪ್ಲ್ಯಾನ್ ಇರಲಿಲ್ಲ, ಬಟ್ ಅಲ್ಲಿ ಯಾರೋ ಒಬ್ಬರು ಹ್ಯಾಂಡಿಕ್ಯಾಪ್ ಇದನ್ನು ಮಾರ್ತಾಯಿದ್ರು. ಅವಾಗ ಏನೋ ಒಂಥರ ಅನ್ನಿಸ್ತು, ನೋಡಿ ಏನೋ ಒಂದು ಹೆಲ್ಪ್ ಆಗುತ್ತೆ. ಡೈರೆಕ್ಟಾಗಿ ಸುಮ್ಮನೆ ಭಿಕ್ಷೆ ಬೇಡಿ ಈ ಥರದ್ದೆಲ್ಲ ಮಾಡಿಕೊಂಡು ಜೀವನ ಮಾಡೋದು, ಏನೋ ಒಂದು ಕೆಲಸ ಮಾಡಿಕೊಂಡು ಜೀವನ ಮಾಡಿದಾಗ ಏನೋ ಸಾಫ್ಟ್ ಕಾರ್ನರ್ ಬರುತ್ತೆ ಅಂತ ಅದು ತೊಗೊಂಡು ಬಂದೆ. ಇದು ತುಂಬ ಲೂಸ್ ಇತ್ತು ಸೈಜ್, ಈ ಪೋರ್ಷನ್ ಲೂಸ್ ಇತ್ತು. ಈ ಥರ ಬರುತ್ತೆ. ಆ್ಯಂಡ್ ಕೆಳಗಡೆನೂ ಈ ಥರ ಒಂದು ಇದು ಕೊಟ್ಟಿದ್ದಾರೆ, ಬಾರ್ಡರ್ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ ಕಲರಲ್ಲಿ. ಸೊ ಇದನ್ನು ಒಂದು ಆಲ್ಟ್ರ್ ಮಾಡಿಸ್ಕೊಂಡು ತೊಗೊಂಡೆ. ಆಮೇಲೆ ನೀವು ನಂಬಲ್ಲ, ಬಟ್ ನಾನು ಅವತ್ತು ವೀಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ನನಗೆ. ಇಲ್ಲಾಂದರೆ ನನ್ನ ವೀಡಿಯೋನಲ್ಲಿ ಹಾಕಿದ್ರೆ ಲೈಕ್ ಯಾರು ಹೋದವರು ನನ್ನ ಚಾನಲ್ ನೋಡ್ಕೊಂಡು ಹೋಗಿರ್ತಾರಲ್ಲ, ಅವ್ರುಗಳು ಒಂದೊಂದು ಪರ್ಚೇಸ್ ಮಾಡಿಕೊಂಡು ಬರ್ಬೋದಿತ್ತು. ಬಟ್ ಮಿಸ್ ಆಗೋಯ್ತು. ನಾನು ಯಾವಾಗಲೂ ಅಲ್ಲಿ ತಕ್ಷಣಕ್ಕೆ ಕಾರ್ ನಿಲ್ಲಿಸಿ ಇದು ಫೋನ್ ಕೂಡ ತೊಗೊಂಡೋಗ್ಲಿ, ಯಾಕೆ ನಂಗೆ ಕ್ಯಾಶೇ ಕೊಡಿ ಅಂತ ಅವ್ರು ಅಂತ ಇದ್ರು ಅಂತ ಹಾಗೆ ತೊಗೊಂಡು ಬಂದೆ. ಇದನ್ನು ತೊಗೊಂಬಂದೆ. ಎಷ್ಟು ಗೊತ್ತಾ, 200 ರೂಪಾಯಿ ಏನೋ ಕೊಟ್ಟಿದ್ದಷ್ಟೇ ಈ ಟಾಪ್ಗೆ. ಕಾಟನ್ ಸ್ವಲ್ಪ ತೆಳುವಿದೆ, ಬಟ್ ಏನೋ ಒಂದು ಖುಷಿ. ಆ ಥರ ಮಾರ್ತಿರ್ತಾರಲ್ಲ ಅಂಥವ್ರೆಲ್ಲ ತೊಗೊಂಡ್ಬಂದ್ರೆ ನಂಗೆ ತುಂಬ ಖುಷಿ ಆಗುತ್ತೆ, ಅವ್ರಿಗೇನೋ ಒಂದು ಉಪಯೋಗ ಆಗುತ್ತೆ ಅಂತ ಅಷ್ಟೇ. ಸೊ ಇದನ್ನು ತೊಗೊಂಡು ಬಂದೆ. ಬ್ಲ್ಯಾಕ್ ಈ ಥರ ಬರುತ್ತೆ, ಸಖತ್ತಾಗಿದೆ. 200 ರೂಪೀಸ್ ಅಷ್ಟೇ ಇದಕ್ಕೂ ಕೊಟ್ಟಿತ್ತು. ಹಾಗೆ ಇದೊಂದು ಬ್ಲ್ಯಾಕ್ ಕಲರ್ ಚಿಕನ್ ಕರಿ ಕುರ್ತಾ ಇದು. ಆ್ಯಂಡ್ ಇದು ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ಲು. ತುಂಬ ಚೆನ್ನಾಗಿದೆ ಕಲರ್, ನನಗೆ ಬ್ಲ್ಯಾಕ್ ಇಷ್ಟ ಆಗುತ್ತೆ ಅಂತ ಬ್ಲ್ಯಾಕ್ ವಿತ್ ವೈಟ್ ಗಿಫ್ಟ್ ಮಾಡಿದ್ಲು. ಬಟ್ ಇದೇನಾಗಿತ್ತು ಅಂತಂದರೆ, ಯಾವಾಗಲೂ ಹಾಕೋಬೇಕಾದ್ರೆ ತೋಳು ಹತ್ರ ಅಂದರೆ ಈ ಪೋರ್ಷನಲ್ಲಿ ಜಸ್ಟ್ ಸ್ಟಿಚಸ್ ಬಿಚ್ಚೋಗಿತ್ತು ಅಷ್ಟೇ, ಬೇರೆ ಏನೇನೂ ಆಗಿಲ್ಲ. ಸೈಜು ಪರ್ಫೆಕ್ಟಾಗಿತ್ತು. ಈ ಥರ ಇದೆ, ಬ್ಲ್ಯಾಕ್ ವಿತ್ ವೈಟ್ ಕಾಟನ್. ಬಟ್ ಪ್ರಾಬ್ಲಮ್ ಏನಂದರೆ ನಾವು ಕಾಟನ್ ಹಾಕೋತೀವಿ ಅಂದರೆ ಒಳಗಡೆ ಸ್ಲಿಪ್ ಹಾಕಲೇಬೇಕಾಗುತ್ತೆ, ಯಾಕೆಂದರೆ ಟ್ರಾನ್ಸ್ಪರೆಂಟ್ ಇದೆ ನೋಡಿ. ಅದು ಬಿಸಿಲಲ್ಲಿ ಹೋಗ್ತೀವಿ ಅಂದರೆ ಮಾತ್ರ ಕಾಣಿಸ್ತಾ. ಕೆಳಗಡೆ ಜೀನ್ಸ್ ಹಾಕ್ಕೊಂಡು ಜೀನ್ಸ್ ಮೇಲೆ ಇದನ್ನು ಹಾಕೋತೀವಿ ಅಂದರೂ ಚೆನ್ನಾಗಿದೆ. ತುಂಬ ಏನು ಲಾಂಗ್ ಇಲ್ಲ, ಈ ಥರ ಬರುತ್ತೆ. ಆ್ಯಂಡ್ ಇದು ಸೈಜ್ಗಳು ಕರೆಕ್ಟಾಗಿತ್ತು. ಈ ನಡುವೆ ಇನ್ನೊಂದು ಸ್ವಲ್ಪ ಸಣ್ಣಾಗಿರೋ ಒಂಚೂರು ಲೂಸ್ ಆಗ್ತಿತ್ತು ಸೈಡೆಲ್ಲ, ಹಾಗಾಗಿ ಇದು ಒಂದನ್ನು ಆಲ್ಟ್ರ್ ಮಾಡಿಸ್ಕೊಂಡು ಬಂದೆ. ಆ್ಯಂಡ್ ಲಾಸ್ಟ್ ಇದು ನಾನು ಲಕ್ನೋಗೆ ಹೋದಾಗ ಸುಮಾರು ಕುರ್ತಾಗಳು ತೊಗೊಂಡು ಬಂದಿದ್ದೆ. ಎಲ್ಲ ಸುಮಾರು ಲೂಸ್ ಇತ್ತು, ಆಮೇಲೆ ಹಾಕೋತಾ ಇದೆ. ಇದಂದ್ರೆ ವಿಚಿತ್ರವಾಗಿ ಲೂಸ್ ಇತ್ತು. ಸೊ ಹಾಗಾಗಿ ನಾನು ಇದು ಆಲ್ಟ್ರ್ ಮಾಡಿಸ್ಲೇಬೇಕಿತ್ತು. ಆಗಲೇ 1 ವರ್ಷ 2 ವರ್ಷದ ಮೇಲೆ ಆಗೋಗಿತ್ತು ಅನಿಸುತ್ತೆ. ನಾನು ಲಕ್ನೋಗೆ ಹೋಗಿ ತುಂಬ ವರ್ಷನೇ ಆಗಿತ್ತು. ಸೊ ತೊಗೊಂಡು ಬಂದಾಗ ಹಾಗೆ ಇಟ್ಬಿಟ್ಟಿದ್ದೆ. ನನಗೆ ಈ ಕಲರ್ ತುಂಬ ಇಷ್ಟ. ಸೊ ಇದನ್ನು ನೀವು ನೋಡಿದ್ರೆ ಇದು ಪ್ಯೂರ್ ಚಿಕನ್ ಕರಿ ವರ್ಕ್, ಕೈಯಲ್ಲಿ ಮಾಡ್ತಾರಲ್ಲ ಇದು ಗೊತ್ತಾಗುತ್ತೆ. ಥ್ರೆಡ್ ಮೆಷಿನ್ ಅಲ್ಲ, ಥ್ರೆಡ್ಡಲ್ಲಿ ಮಾಡಿದ್ದು. ಯಾವುದೋ ಒಂದು ಮಾರ್ಕೆಟ್ಗೆ ಒಬ್ರು ಆಟೋದವ್ರು ಕರ್ಕೊಂಡು ಹೋದ್ರು ಅಂತ ಅಲ್ಲಿ ತೊಗೊಂಡು ಬಂದೆ. ಈ ಕುರ್ತಾ ನೋಡಿ, ಶಾರ್ಟ್ ಕುರ್ತಾ, ಸ್ಲೀವ್ಸ್ ಫುಲ್ ಇದೆ. ಅವಾಗ ಎಷ್ಟೊಂದು ಪರ್ಚೇಸ್ ಮಾಡಿ ತೊಗೊಂಡು ಬಂದೆ. ಇನ್ನೊಂದ್ಸಲ ಯಾವಾಗಾದ್ರೂ ಲಕ್ನೋಗೆ ಹೋಗೋಣ ಅಂತ ಒಂದು ಆಸೆ ಇದೆ, ಯಾಕೆಂದರೆ ಇದೆಲ್ಲ ಚೆನ್ನಾಗಿರೋ ಸಿಗಿದೆ. ಅವಾಗ ನಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇತ್ತು, ಬಟ್ ನಾನು ಅವಾಗ ವೀಡಿಯೋಸ್ ಎಲ್ಲ ಅಷ್ಟೊಂದೆಲ್ಲ ಮಾಡ್ತಿರ್ಲಿಲ್ಲ. ಸೊ ಹಾಗಾಗಿ ಯಾವುದೋ 1-2 ಅಂತ ತೊಗೊಂಡು ಬಂದಿದೆ. ಬಟ್ ಡೆಫಿನೆಟ್ಲಿ ಇನ್ನೊಂದ್ಸಲ ಹೋದರೆ ನಿಮ್ಗೆ ಎಲ್ಲಿ ಯಾವ ಮಾರ್ಕೆಟ್ಗೆ ಹೋದರೆ ಸ್ವಲ್ಪ ಚೀಪಾಗಿ ಸಿಗುತ್ತೆ, ಪ್ರತಿಯೊಂದು ತೋರಿಸೋಣ ಅನ್ನೋ ಒಂದು ಆಸೆ. ಸೊ ನೋಡೋಣ, ಹೋದರೆ ಡೆಫಿನೆಟ್ಲಿ ತೋರಿಸ್ತೀನಿ. ಈ ಥರ ಬರುತ್ತೆ, ಸಕ್ಕತ್ತಾಗಿದೆ ಮಾತ್ರ. ಇದು ಸ್ವಲ್ಪ ಟ್ರಾನ್ಸ್ಪರೆಂಟೇ, ಒಳಗಡೆ ಸ್ಲಿಪ್ ಹಾಕಲೇಬೇಕಾಗತ್ತೆ. ಇಷ್ಟನ್ನು ಆಲ್ಟ್ರ್ ಕೊಟ್ಟಿದೆ. ಸೊ ಈಗ ಇದನ್ನು ಇಸ್ಕೊಂಡು ಬಂದೆ. ಹಾಗಾಗಿ ನಿಮ್ಗಳಿಗೂ ಯಾವ್ದು ಅನ್ನೋದನ್ನು ತೋರಿಸಿದ್ದೀನಿ. ಸೊ ಇಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಆ್ಯಂಡ್ KSI ಸ್ಯಾರಿ ಡೆಫಿನೆಟ್ಲಿ ಉಟ್ಕೊಂಡಾಗ ನಿಮ್ಗಳಿಗೂ ತೋರಿಸ್ತೀನಿ. ನಾನು ಕಾಯ್ತಾ ಇದ್ದೀನಿ ಆ ಸೀರೆನ ಉಟ್ಕೊಳ್ಳೋಕ್ಕೆ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಹಾಗೆ ನನ್ನ ಹಿಂದಿನ ವಿಡಿಯೋನಲ್ಲಿ ಸರ್ವೋದಯ ಕಾಲೇಜ್ದು ವಿಡಿಯೋ ಹಾಕಿದ್ದೆ. ತುಂಬ ಜನ ರೆಸ್ಪಾನ್ಸ್ ಮಾಡಿದ್ದೀರಾ, ನನಗೆ ಪರ್ಸ್ನಲಿ ಮೆಸೇಜ್ ಮಾಡಿದ್ದೀರಾ. ಲೈಕ್ ಡೆಫಿನೆಟ್ಲಿ ನಾವುಗಳು ಬರ್ತೀವಿ, ನಾವು ರಿಜಿಸ್ಟರ್ ಮಾಡ್ಕೊಂಡಿದ್ದೀವಿ ಅಂತ ನೀವು ಅಲ್ಲಿ ಕಾಮೆಂಟ್ ಮಾಡದೇ ಇದ್ರೂ ನನಗೆ
ಪರ್ಸ್ನಲ್ ಮೆಸೇಜ್ ಸಾಕಷ್ಟು ಜನ ಕಳಿಸಿದ್ರೆ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ ಕೊಟ್ಟಿದ್ದೀರಾ. ಸೊ ಹೋಪ್ ನೀವುಗಳು ಯಾರಾದ್ರೂ ಸರ್ವೋದಯ ಕಾಲೇಜ್ ಸ್ಟೂಡೆಂಟ್ಸ್ ಇದ್ರೆ ಡೆಫಿನೆಟ್ಲಿ ಮೀಟ್ ಆಗೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬೈ ಬಾಯ್.